ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿಯೇ ಆರೋಗ್ಯಕರವಾಗಿ ಮಾವಿನ ಹಣ್ಣಿನ ಫ್ರೂಟಿ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಹೊರಗಡೆ ಎಲ್ಲ ದುಡ್ಡು ಕೊಟ್ಟು ಮಾಜಾ ಫ್ರೂಟಿನೆಲ್ಲ ಕುಡಿಯೋದಕ್ಕಿಂತ ಮನೆಯಲ್ಲಿಯೇ ಈ ರೀತಿ ಆರೋಗ್ಯಕರವಾಗಿ ಈ ಫ್ರೂಟಿನ ರೆಡಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿ ಮಾಡೋದು ಕೂಡ ಅಷ್ಟೇ ಸುಲಭ. ಕೇವಲ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ಈ ರೀತಿ ಒಂದು ಮ್ಯಾಂಗೋ ಫ್ರೂಟಿನ ರೆಡಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಗೆಸ್ಟ್ಗಳು ಬಂದಾಗೂ ಕೂಡ ಅದನ್ನು ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರ್ತದೆ. ಇಲ್ಲಿ ನಾನು ಮ್ಯಾಂಗೋ ಫ್ರೂಟಿ ಮಾಡ್ಕೊಳ್ಳೋದಕ್ಕೆ ಕಾಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಒಳ್ಳೆ ಸಿಹಿಯಾಗಿರುವಂಥ ಈ ಕಾಡು ಮಾವಿನ ಹಣ್ಣನ್ನು ಅದ್ರ ಜೊತೆಗೆ ಪೂರ್ತಿಯಾಗಿ ಕಾಡು ಮಾವಿನ ಹಣ್ಣಿಲ್ಲ, ಒಂದೆರಡು ಹುಳಿ ಮಾವಿನ ಹಣ್ಣು ಕೂಡ ಸೇರಿಸ್ಕೊಂಡು ಇದನ್ನು ಈ ರೀತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದರ ಪಲ್ಪನ್ನೆಲ್ಲ ರಸನೆಲ್ಲ ಈ ರೀತಿ ಹಿಂಡು ತೆಗೆದಿಟ್ಕೊಂಡಿದ್ದೇನೆ. ನೋಡಿ, ಇಷ್ಟು ರಸ ಬಂದಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಇವಾಗ ಇದನ್ನು ನಾನಿಲ್ಲಿ ಮಿಕ್ಸಿಗೆ ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆಯೇ ಗಟ್ಟಿಯಾದ ಮ್ಯಾಂಗೋ ಪಲ್ಪನ್ನು ಮಿಕ್ಸಿ ರುಬ್ಕೊಂಡ್ಬಿಟ್ಟು ಇದನ್ನೊಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇದನ್ನು ಒಂದು 2 ಅಥವಾ 3 ಸಲ ಮಿಕ್ಸಿಲಿ ರುಬ್ಕೊಂಡು ಈ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಜರಡಿ ಹಿಡ್ಕೋಬೋದು, ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ಅಂತಂದರೆ. ನೋಡಿ, ನಾನು ಪಲ್ಪನ್ನೆಲ್ಲ ರುಬ್ಕೊಂಡಿದ್ದನ್ನು ಇನ್ನೊಂದು ಕಡಾಯಿಗೆ ಸೇರಿಸ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸಿಹಿಗನುಸಾರವಾಗಿ ಸಕ್ಕರೆನ ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ಸಕ್ಕರೆ ಬೇಕು ಅಷ್ಟನ್ನು ಸೇರಿಸ್ಕೊಳ್ಬೋದು. ನಾನು 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ನೀವು ಕಲ್ಲು ಸಕ್ಕರೆನ ಕೂಡ ಸೇರಿಸ್ಕೊಳ್ಬೋದು. ಸಕ್ಕರೆ ಸೇರಿಸ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲಿರುವ ರಾನೆಸ್ ಎಲ್ಲ ಹೋಗಬೇಕು. ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಇದು ಕುದೀತಾ ಕುದೀತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ದಪ್ಪ ಆಗ್ತಾ ಬರ್ತದೆ. ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ನೀವು ಇದಕ್ಕೆ ಕಲರ್ ಬೇಕಂತಂದರೆ ಕಲರ್ ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಫುಡ್ ಕಲರನ್ನು ಕೂಡ ಸೇರಿಸ್ಕೋಬೋದು. ನಾನು ಯಾವುದೇ ರೀತಿ ಕಲರನ್ನು ಸೇರಿಸ್ಕೊಳ್ದೇನೆ ಹಾಗೆ ಮಾಡ್ಕೊಳ್ತಾ ಇದ್ದೆ. ನೋಡಿ, ಇದು ನ್ಯಾಚುರಲ್ ಆಗಿ ಎಷ್ಟು ಒಳ್ಳೆ ಕಲರ್ ಕೂಡ ಬಂದಿದೆ. ಫುಡ್ ಕಲರನ್ನು ಸೇರಿಸಿದ್ರೆ ಆರೋಗ್ಯಕ್ಕೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ. ನೀವು ಬೇಕಂತಂದರೆ ಸೇರಿಸ್ಕೋಬೋದು. ಈ ರೀತಿ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ದಪ್ಪ ಕೂಡ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣಿಯೋದಕ್ಕೆ ಬಿಡಬೇಕು. ನೋಡಿ, ಇವಾಗ ರೆಡಿಯಾಗಿ ಇದು ತಣಿಯೋದಕ್ಕೆ ಇಟ್ಟಿದ್ದೇನೆ. ನಾನು ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಕೂಡ ಬಂದಿದೆ. ಯಾವುದು ಕಲರನ್ನು ಸೇರಿಸಿಲ್ಲ ನಾನು. ಈ ರೀತಿ ಒಂದು ಮ್ಯಾಂಗೋ ಸಿರಪ್ಪನ್ನು ರೆಡಿ ಮಾಡಿಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಜ್ಯೂಸ್ ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ಈ ಮ್ಯಾಂಗೋ ಸಿರಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಎಷ್ಟು ಗ್ಲಾಸ್ ಜ್ಯೂಸಿಗೆ ರೆಡಿ ಮಾಡ್ಕೊಳ್ತೀವೋ ಅದಕ್ಕೆ ಅನುಗುಣವಾಗಿ ಈ ಸಿರಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನಿಲ್ಲಿ ಐಸ್ ವಾಟ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲೊಂದು 3 ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಐಸ್ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕರವಾದ ರುಚಿಕರವಾದಂತಹ ಮಾವಿನ ಹಣ್ಣಿನ ಫ್ರೂಟಿ ರೆಡಿ ಆಯಿತು. ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಈ ರೀತಿ ಮ್ಯಾಂಗೋ ಸಿರಪ್ಪನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ಇಟ್ಕೊಳ್ಬೋದು. ಯಾವಾಗ ಬೇಕೋ ಆವಾಗ ಜ್ಯೂಸ್ ಮಿಕ್ಸ್ ಮಾಡಿಕೊಂಡು ಮನೆಗಳಲ್ಲಿ ಗೆಸ್ಟ್ಗಳು ಬಂದಾಗ ಕೂಡ ರೆಡಿ ಮಾಡಿ ಕೊಡ್ಬೋದು. ಟೇಸ್ಟ್ ಸೂಪರ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ. ಮೊದಲನೇ ಸಲ ಏನಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.